ಸೂರ್ಯ ಅವರೇ, ನೀವ್ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಏನಾಯ್ತು? ನೀವ್ಯಾಕೆ ಹೇಳಕ್ ಹೋದ್ರೆ? ಯಾಕೆ ನಿದ್ದೆ ಬರ್ಲಿಲ್ವಾ? ಬಂದಿತ್ತು, ಯಾಕೋ ಎಚ್ಚರಾಯ್ತು. ಪಕ್ಕದಲ್ಲಿ ನೀವಿರ್ಲಿಲ್ಲ. ನೀವ್ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಯಾಕೆ ನನ್ನ ಮೇಲೆ ಬೇಜಾರ? ಛೇ, ನಿಮ್ಮ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳಿ ಆರತಿ ಅವರೇ? ಅಲ್ಲಿ ಒಂದು ರೀತಿ ಅನ್ಈಸಿನೆಸ್ ಅನಿಸ್ತಾ ಇತ್ತು, ಹಿಂಸೆ ಆಗ್ತಾಯಿತ್ತು. ಏನೋ ಗೊತ್ತಾಗ್ತಲ್ಲ ಆರತಿ ಅವರೇ, ನೀವು ಹೋಗಿ ಮಲ್ಕೊಳ್ಳಿ. ಹಾಂ, ಯಾಕೇನಾಯ್ತು? ಪೆಟ್ಟಾಗಿತ್ತಲ್ವಾ? ನಿದ್ರೆಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕ್ತು. ಏನಾಗಿಲ್ಲ, ಚೂರು ನೋವಾಯ್ತಷ್ಟೇ. ಸುಮ್ಮನೆ ರಿಸ್ಕ್ ಯಾಕೆ ಅಂತ ಮಲ್ಕೊಳ್ಳಿ. ತುಂಬ ನೋವಾಗ್ತಾ ಇದೆಯಾ? ಈಗ ಪರವಾಗಿಲ್ಲ ಆರತಿ ಅವರೇ, ಈಗ ನೋವಾಗ್ತಿಲ್ಲ, ಆಗಾಗ್ತಿತ್ತು ಅಷ್ಟೇ. ಐ ಆಮ್ ಸಾರಿ. ಒಂದು ಕೆಲಸ ಮಾಡಿ, ನೀವೇ ಮೇಲೆ ಮಲ್ಕೊಳ್ಳಿ, ನಾನು ಇಲ್ಲಿ ಮಲ್ಗ್ತೀನಿ. ಬೇಡ, ಇಲ್ಲಿ ತುಂಬ ಥಂಡಿ. ನೀವು ಅಲ್ಲೇ ಮಲ್ಕೊಳ್ಳಿ, ನಾನು ಇಲ್ಲಿ ಮಲಗ್ತೀನಿ. ಹಾಂ, ನನಗಿಂತ ನಿಮಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ. ಇಲ್ಲಪ್ಪ, ಪರವಾಗಿಲ್ಲ, ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಎಲ್ಲಮ್ಮ ಆದಿತ್ಯ? ಏನೋ ಇದು, ಯಾವತ್ತು ಬೇಗ ಬರ್ದೇ ಇರೋರು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನನ್ನ ಮಗ ಮನೇಲಿದ್ದಾನಲ್ಲ, ಅವನ್ನ ನಾನೇ ಎಬ್ಬಿಸ್ಬೇಕು. ಹೇಳಿ, ಎಲ್ಲಿದ್ದಾನೆ? ರೂಮಲ್ಲಿ ಮಲಗಿದ್ದಾನೆ. ಅಲ್ಲ, ಈ ಜವಾಬ್ದಾರಿ ನೀನು ಮೊದಲು ಸಾಕು, ಹೇಳಿದ್ದಿನ ಸರ್ತಿ ಹೇಳ್ತೀಯ. ಆದಿ ಪುಟ, ಆದಿ ಹೇಳ ಮೇಲೆ. ಆದಿ, ಎಷ್ಟಾಯ್ತು ಗೊತ್ತಾ ಟೈಮು? ಹೇಳು ಮೇಲೆ. ಇನ್ನು ಜಾಗಿಂಗ್ ಬರ್ಬೇಕು ನನ್ನ ಜೊತೆ. ಹೇಳು, ಬೆಳೆಯೋ ವಯಸ್ಸಲ್ಲಿ ಈಗೆಲ್ಲ ಮಲಗ್ತಾರ? ಹೇಳು 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 ಹೇಳು. ಇನ್ನೂ ಎಷ್ಟು ಕೆಲಸ ಇದೆ. ನೀನು ಹಲ್ಲುಜ್ಬೇಕು, ಸ್ನಾನ ಮಾಡಬೇಕು, ತಿಂಡಿ ತಿನ್ಬೇಕು. ಓ ಮೈ ಗಾಡ್, ಬಾ 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 ಬಾ. ಆದಿ, ನಾನೇ ನಿಂಗೆ ಬ್ರಷ್ ಮಾಡಿಸ್ಲಾ? ಮನೇಲಿ ಇದೆಲ್ಲ ನೀನೇ ಮಾಡ್ಕೊತಾ ಇದ್ದೇನೋ? ಇಲ್ಲ, ಮೊದಲು ಅಮ್ಮ ಮಾಡ್ತಾ ಇದ್ರು. 2 ದಿನದಿಂದ ನಾನೇ ಮಾಡ್ಕೊತಾ ಇದ್ದೀನಿ. ಆಯ್ತು, ನಾನೇ ನಿಂಗೆ ಸ್ನಾನ ಮಾಡಿಸ್ಲಾ? ಓಕೆ. ಮೊರೆ ಬರೋ ಥರ ಸೋಪ್ ಹಚ್ಬೇಕು, ಕಣ್ಣಿಗೆ ಬಿದ್ದರೆ. ಆಯ್ತಪ್ಪ, ಕಣ್ಣಿಗೆ ಸೋಪ್ ಬೀಳ್ದಿರೋ ಥರನೇ ಸ್ನಾನ ಮಾಡಿಸ್ತೀನಿ. ಓಕೆನಾ? ಓಕೆ. ಏನು ನೋಡಿದ್ಯಾ, ಎಷ್ಟು ನೀಟಾಗಿ ಸ್ನಾನ ಮಾಡಿಸಿದೀನಿ ನಿನ್ಗೆ. ಬೇಗ ಬಟ್ಟೆ ಹಾಕೊಂಡು ಬಂದ್ಬಿಡು, ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ. ಓಕೆ? ನೀಟಾಗಿ ಒಂಚೂರು ತಲೆ ಒರೆಸ್ಕೊಂಬಿಡು. ರೆಡಿ. ಬಂದೆ. ಆದಿ, ಸ್ನಾನ ಮಾಡಿದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಲ್ವಾ? ಹೋಗಿ ನಮಸ್ಕಾರ ಮಾಡು. ಶಶಾಂಕರ್ ಏನೂ ಹೇಳಲೇ ಇಲ್ಲ. ಬಟ್ಟೆ ಹಾಕೋ, ಬಂದು ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದ್ರು. ಇವನಿಗೆ ದೇವ್ರು ದಿಂಡ್ರು ಏನೂ ಇಲ್ಲ. ನೀನು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡು. ಇವನೇನು ಓಡೋಗಲ್ಲ, ಇಲ್ಲೇ ಇರ್ತಾನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ. ಆದಿ, ತಿಂಡಿ ರೆಡಿ. ಬಾ. ಎಸ್, ಕೂತ್ಕೋ. ತಗೋ ತಿಂಡಿ. ನೀವೇ ತಿನ್ನಿಸ್ತೀನಿ ಅಂದ್ರೆ? ಆಯ್ತಪ್ಪ, ನಾನೇ ತಿನ್ನಿಸ್ತೀನಿ. ನೆನೆ ರಾಜನ್ ಒಂದು ಜೋಕ್ ಹೇಳ್ತಾ ಇದ್ನಲ್ಲ, ಕಂಟಿನ್ಯೂ ಮಾಡ್ಲಾ? ಹೇಳಿ. ಆ ಪುಟಾಣಿ ಹುಡುಗ ಬಂದಿದ್ನಲ್ಲ, ಯಾನು ಆ ಹುಡುಗಂಗೆ ಮಾತೇ ಬರ್ತಾ ಇರ್ಲಿಲ್ವಂತೆ. ಅವನು ರಾಜನ ಹತ್ರ ಬಂದು
ಕಚ್ತ್ಯಾ ಕೂತಿ ಒಂದ್ ಸಾರ್ತಿ ಸರಿ ಎಷ್ಟೇ ನಾ ಕಚ್ಚೋದು ತೆಗೆದು ಬಿಡ್ತೀನಿ ನೋಡ ಹೆದರ್ಕೊಂಬಿಟ್ಯಾ ತಮಾಷೆಗೆ ಹೇಳಿದ್ದು ಕಣೋ ನಾನು ಹಿಂಗೆ ಹೊಡಿತೀನ ನಿನ್ ಮೇಲೆ ಕೋಪಿಸ್ಕೊತೀನ ಮುದ್ದು ಬಂಗಾರಿ ನಗೋ ನಿಜವಾಗ್ಲು ಕಣೋ ನಂಗೆ ನಿನ್ ಮೇಲೆ ಕೋಪ ಇಲ್ಲ ಕಣೋ ತಿಂಡಿ ತಿನ್ನು ಹಲೋ, ನಾನು ಉತ್ರಳ್ಳಿ ಪೊಲೀಸ್ ಸ್ಟೇಷನ್ ಇಂದ SI ಮಾತಾಡ್ತಿರೋದು. ಸೂರ್ಯ ಅವ್ರು ಇದಾರಾ? ಇದಾರೆ. ಅವ್ರಿಗೆ ಫೋನ್ ಕೊಡಿ, ಮಾತಾಡ್ಬೇಕು. ಏನ್ ವಿಷಯ? ಒಂದ್ ಕೇಸ್ ವಿಷಯ ಕಣ್ರಿ, ಕೊಡಿ ಅವ್ರಿಗೆ. ಯಾವ ಕೇಸ್ ಸರ್? ಅದನ್ನೆಲ್ಲ ಹೇಳೋಕ್ಕಾಗಲ್ಲಮ್ಮ, ಅವ್ರ ಹತ್ರ ಮಾತಾಡ್ಬೇಕು, ಕೊಡಿ ಅವ್ರಿಗೆ. ರಾಜಾಜಿನಗರಿಂದ SI ಫೋನ್ ಮಾಡಿದ್ದಾರೆ. ಹಾಂ ಕೊಡಿ. ನಮಸ್ಕಾರ ಸರ್. ಹಾಂ ನಾನೇ ಸೂರ್ಯ ಮಾತಾಡ್ತಾ ಇರೋದು. ಎಷ್ಟ್ರಿ ತಾರೀಕು ಇವತ್ತು? ಯಾವಾಗ್ರಿ ಬಂದು ಸರೆಂಡರ್ ಆಗೋದು? ಏನು ಮರ್ತು ಬಿಟ್ಟಿದ್ದೀರಾ? ಇಲ್ಲ ಸರ್, ಬರ್ತೀನಿ ಸರ್. ಬರ್ತೀನಿ ಅಂದ್ರೆ ಯಾವಾಗ್ರಿ ಬರೋದು? ನಾನೇ ಬರಲ್ಲ ಮನೆ ಹತ್ರ? ಬೇಡ ಸರ್, ದಯವಿಟ್ಟು ನಮ್ಮ ಮನೆ ಹತ್ರ ಬರಬೇಡಿ. ನನ್ನ ಹೆಂಡತಿಗೆ ನಮ್ಮ ತಾಯಿಗೆ ಈ ವಿಷಯ ಗೊತ್ತಿಲ್ಲ. ಪ್ಲೀಸ್ ನಾನೇ ಬರ್ತೀನಿ. ಯಾವಾಗ? ಈಗ ಸಡನ್ನಾಗಿ ಫೋನ್ ಮಾಡಿ ಬನ್ನಿ ಅಂದರೆ ಹೇಗೆ ಸರ್? ಸ್ವಲ್ಪ ಟೈಮ್ ಕೊಡ್ತೀರಾ ಪ್ಲೀಸ್? ನಿಮ್ಮ ಮಾವನ ಮನೆಗೆಲ್ಲಪ್ಪ ಕರೀತಾ ಇರೋದು, ನೀನು ಇಷ್ಟ ಬಂದಂಗೆ ಬರೋದಕ್ಕೆ ಸ್ಟೇಷನ್ಗೆ. ಯಾಕೆ ಸರ್ ಇಷ್ಟು ರೂಢಾಗಿ ಮಾತಾಡ್ತಾ ಇದ್ದೀರಾ? ನಾನೇನು ಬರಲ್ಲ ಅಂತ ಹೇಳಿದ್ನಾ? ಸ್ವಲ್ಪ ಟೈಮ್ ಕೊಡೋಕ್ಕಾಗತ್ತಾ ಅಂತ ಕೇಳಿದೆ. ಹೆಚ್ಚಿಗೆ ಮಾತು ಬೇಡ ರೀ. ಯಾವಾಗ ಬರ್ತೀರಾ ಹೇಳಿ. ನಿಮ್ಮ ಬಗ್ಗೆ ಗೊತ್ತಿರೋದ್ರಿಂದನೇ ಫೋನ್ ಮಾಡಿ ಕೇಳ್ತಾ ಇರೋದು. ಬೇರೆ ಯಾರಾದರೂ ಆಗಿದ್ರೆ ಮನೆ ಹತ್ರ ಹೋಗಿ ಎತ್ತಾಕೊಂಡು ಬರ್ತಿದ್ವಿ. ಯಾವಾಗ ಬರ್ತೀರಾ ಹೇಳಿ. ನೀವು ಆದಷ್ಟು ಬೇಗ ಬರಲಿಲ್ಲ ಅಂದ್ರೆ ನಮ್ಮ ಕುತ್ತಿಗೆ ಬರುತ್ತೆ ರೀ, ಅರ್ಥ ಮಾಡ್ಕೊಳ್ಳಿ. ಸಾರಿ ಸರ್, ನೀವು ತೊಂದರೆ ತಗೊಳ್ಳೋದು ಬೇಡ. ಸದ್ಯದಲ್ಲೇ ಬಂದು ಸರೆಂಡರ್ ಆಗ್ತೀನಿ. ಯಾವಾಗಂತ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಸರ್. SI ಏನಂದ್ರು? ಏನು ವಿಷಯ ಅಂತೆ? ಅದಾ ಯಾವುದೋ ಹಳೆ ಕೇಸ್ ವಿಷಯವಾಗಿ ಮಾತಾಡೋದಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ಹಳೆ ಕೇಸ್ ಅಂದರೆ ಯಾವ ಕೇಸು? ಹೀಗೆ ಹಿಂದೆ ನಾನು ರವಿಯಣ್ಣ ಬರ್ತಾ ಇರ್ಬೇಕಂದ್ರೆ ಭಾಷೆ. ಹಾಂ ಬಂದೆ, ಒಂದು ನಿಮಿಷ. ಅಣ್ಣ ಕರೀತಾನೆ, ಬಂದೆ. ನನಗ್ಯಾರು ಕರೆದಂಗೆ ಕೇಳಿಸಿಲ್ಲಲ್ಲ? ನನಗೆ ಕೇಳಿಸ್ತು, ನಿಮಗೆ ಕೇಳಿಸ್ಲಿಲ್ವಾ? ಹಾಂ ಬಂದೆ. ಅಣ್ಣ ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಯಾಕೋ, ಏನಾಯ್ತು? PSI ಫೋನ್ ಮಾಡಿದ್ರು. ಏನಂತೆ? ಇನ್ನೇನಿರುತ್ತೆ, ಯಾವಾಗ ಬಂದು ಸರೆಂಡರ್ ಆಗ್ತೀರಾ? ನೀವೇ ಬರ್ತೀರಲ್ಲ, ನಾವೇ ಮನೆಗೆ ಬಂದು ಕರ್ಕೊಂಡು ಹೋಗೋದ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಅಣ್ಣ, ಆರ್ತಿ ಅವ್ರು ಫೋನ್ ಪಿಕ್ ಮಾಡಿದ್ದು. ಏನೇನೋ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಪುಣ್ಯಕ್ಕೆ PSI ಅವರು ಕೇಸ್ ವಿಚಾರವಾಗಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ ಎಲ್ಲ ವಿಷಯ ಗೊತ್ತಾಗಿರೋದು. ನನ್ಗೆ ಯಾಕೋ ಆರ್ತಿ ಅವ್ರಿಗೆ ಅನುಮಾನ ಬಂದಿದೆ ಅನ್ಸುತ್ತೆ. ನನ್ನನ್ನೇ ಏನೇನೋ ಪ್ರಶ್ನೆ ಕೇಳ್ತಿದ್ದಾರೆ. ಇಂಥ ಸಮಯದಲ್ಲಿ ಅವ್ರನ್ನ ಬಿಟ್ಟು ಹೇಗೋ ಜೈಲಿಗೆ ಹೋಗೋದು? ಲೋ ಪ್ಲೀಸ್ ಏನಾದರೂ ಮಾಡೋ ಪ್ಲೀಸ್. ನಾನು ಆರ್ತಿ ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಪ್ಲೀಸ್ ಅಣ್ಣ. ಲೋ, ನಿನ್ನನ್ನು ಕಳ್ಸೋದಕ್ಕೆ ನನಗಾದ್ರೂ ಮನಸ್ಸಿದೆಯಾ? ನಮ್ಮ ಸೀನಿಯರಿಗೆ ಫೋನ್ ಮಾಡ್ತೀನಿ, ಯಾವುದಾದ್ರೂ ದಾರಿ ಇದೆಯಾ ಕೇಳ್ತೀನಿ. ಪ್ಲೀಸ್ ಪ್ಲೀಸ್ ಮಾಡು. ಹಲೋ, ನಮಸ್ತೆ ಸರ್, ನಾನು ರವಿ ಮಾತಾಡ್ತಿರೋದು. ಅಪರೂಪ ಏನು ಬಂತು ಸರ್? ಖಂಡಿತ ಬರ್ತೀನಿ ಸರ್, ಬರ್ತೀನಿ. ಓಕೆ ಸರ್, ಈಗ ನಾನು ಫೋನ್ ಮಾಡಿದ್ದು ನನ್ನ ತಮ್ಮನ ಕೇಸ್ ಬಗ್ಗೆ. ಹೌದು ಸರ್, ಅದೇ ಚೈಲ್ಡ್ ಕಸ್ಟಡಿ. ಈಗ ನನ್ನ ತಮ್ಮ ಜೈಲಿಗೆ ಹೋಗದೆ ಇರಬೇಕು ಅಂದರೆ
ಸರಿ ಸರ್, ಬರ್ತೀನಿ. ಬಾಯ್. ಏನಂದ್ರಣ್ಣ, ಜೈಲಿಗೆ ಹೋಗೋದು ಬೇಡ ಅಂದ್ರು ತಾನೆ? ನಾನು ಆರ್ತಿಯವ್ರ ಜೊತೆನೇ ಇರ್ಬೋದಲ್ವಾ? ಸಾಧ್ಯ ಇಲ್ಲ ಕಣ. ಇದು ನಾನ್ ಬೇಲ್ಬಲ್ ವಾರಂಟ್. ಬೇಲ್ ಸಿಗೋದು ಕಷ್ಟ. ಆದರೆ ಹೈಕೋರ್ಟಲ್ಲಿ ಫೈಟ್ ಮಾಡಿ ಅಪೀಲ್ ಹೋದರೆ ಅಲ್ಲಿ ಬೇಲ್ ಸಿಕ್ಕರೂ ಸಿಗ್ಬೋದು. ಆದರೆ 3-4 ದಿನ ನೀನು ಜೈಲಲ್ಲಿ ಇರಬೇಕಾಗುತ್ತೆ ಕಣೋ. ಸೂರ್ಯ, ನೀನೇನು ವರಿ ಮಾಡ್ಕೋಬೇಡ ಕಣೋ. ನನಗೆ ಗೊತ್ತಿರೋ ಎಲ್ಲ ಇನ್ಫ್ಲುಯೆನ್ಸು ಬಳಸ್ತೀನಿ. ನಾವೆಲ್ಲ ಇದ್ದು ಇಂಥ ಪರಿಸ್ಥಿತಿ ಬಂದಿದೆ ಕಣೋ. ನನ್ನ ಹಣೆಯಲ್ಲಿ ಈಗ ಬರ್ತಿರ್ಬೇಕಾದ್ರೆ ನೀವೆಲ್ಲ ಏನು ಮಾಡೋಕ್ಕಾಗತ್ತೆ? ಬರಲಿ, ಅನುಭವಿಸ್ತೀವಿ. ಥ್ಯಾಂಕ್ ಯು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲಮ್ಮ. ಈ ರೀತಿ ಪ್ರತಿದಿನ ಸುಳ್ಳು ಹೇಳ್ತಾ ಬದುಕೋ ಬದಲು ಒಂದೇ ಸಲ ಸತ್ಯ ಹೇಳಿ ಸಾಯೋದೇ ಒಳ್ಳೇದು. ಹಾಗೆಲ್ಲ ಮಾತಾಡಬೇಡ ಸೂರ್ಯ, ಆಗಿದ್ದಾಗೋಯ್ತು. ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಆಗ್ತಾ ಇಲ್ಲಮ್ಮ, ಹಿಂಸೆ ಆಗ್ತಿದೆ ನನಗೆ. ನಿಮ್ಗೆ ಗೊತ್ತು, ಸುಳ್ಳು ಹೇಳೋರು ಕಂಡ್ರೆ ನನಗಾಗಲ್ಲ ಅಂತ. ಎಷ್ಟು ದಿನ ಅಂತ ನನ್ನ ಅನುಕೂಲ, ನನ್ನ ಸಮಾಧಾನದಕ್ಕೋಸ್ಕರ ಸುಳ್ಳು ಹೇಳಿ ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ. ಅವಳಿಗೆ ನಿಜ ಗೊತ್ತಾದ್ರೆ ನಿನ್ನ ಜೊತೆ ಇರ್ತಾಳ ಹೇಳು? ಏನ್ ಹೇಳ್ತಾ ಇದ್ದೀರಮ್ಮ ನೀವು? ಮತ್ತಿನ್ನೇನ್ ಮಾಡೋದು? ನಾವೆಲ್ಲ ಸೇರ್ಕೊಂಡು ಸುಳ್ಳು ಹೇಳಿದೀವಿ. ಈ ಸತ್ಯ ಅವಳಿಗೆ ಗೊತ್ತಾದ್ರೆ ಆರ್ತಿ ಪ್ರತಿಕ್ರಿಯೆ ಹೇಗಿರುತ್ತೆ ಹೇಳು? ಮಗು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಸುಳ್ಳು ಹೇಳಿದ್ವಿ ಅಂತ ಅವಳಿಗೆ ಹೊಳೆಯೋದಿಲ್ಲ. ಅವಳು ಕಣ್ಮುಂದೆ ಬರೋ ಸತ್ಯ ನಾವುಗಳು ಹೇಳಿರೋ ಸುಳ್ಳು ಮಾತ್ರ. ಶಶಾಂಕ್ ಒಳ್ಳೆ ಕೆಲಸ ಇದೆ, ಆದಿತ್ಯ ಬೇಕೇ ಬೇಕು ಅಂತ ಹೋರಾಟ ಮಾಡ್ತಿದ್ದಾನೆ. ತನ್ನ ಮಗುನ್ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತ ಅವಳು ಶಶಾಂಕ್ ಜೊತೆನೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ನೀವು ಜೈಲ್ಗೆ ಹೋಗ್ತಿದ್ರ ಅಂತ ಗೊತ್ತಾದ್ರೆ ಅವಳು ನಂಗೆ ಯಾರಪ್ಪ ಗತಿ ಅಂತ ಯೋಚನೆ ಮಾಡಲ್ವಾ? ಆ ಟೈಮಲ್ಲಿ ಅವಳು ಶಶಾಂಕ್ ಕಡೆ ವಾಲಿದ್ರೆ? ಪ್ಲೀಸ್ ಅದಕ್ಕೆ ಆರ್ತಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ನೀವು ಆರ್ತಿ ಗಂಡನಾಗಿ ಮಾತು ಹೇಳ್ತಿದ್ದೀರಾ, ನಾನೊಂದು ಹೆಣ್ಣಾಗಿ ಯೋಚನೆ ಮಾಡ್ತಿದ್ದೀನಿ. ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಮಾತ್ರನೇ ಅರ್ಥ ಆಗೋದು. ಹೀಗೆ ಆಗುತ್ತೆ, ಅವಳು ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂತ ನಾನು ಹೇಳ್ತಿಲ್ಲ. ಹೀಗೂ ಆಗ್ಬಹುದಲ್ವಾ ಅಂತ ಯೋಚನೆ ಮಾಡಿದೆ ಅಷ್ಟೇ. ಸರಿ, ನೀವು ಹೇಳೋದನ್ನ ಒಪ್ತೀನಿ. ಈಗೇನೋ ಸುಳ್ಳು ಹೇಳ್ತಾ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆದ್ರೆ ನಾಳೆ ಒಂದಿನ ಅವ್ರಿಗೆ ನಿಜ ಗೊತ್ತಾಗೇ ಆಗುತ್ತಲ್ವಾ? ಹಾಗೇನ್ ಮಾಡ್ಲಿ? ನೀವ್ ಹೇಳ್ದಾಗೆ ಹೊಟ್ಟೋದ್ರೆ ಆಗ ನನ್ನ ಸಂಸಾರ ಹಾಳಾಗಲ್ವಾ? ಯಾವತ್ತೋ ಏನೋ ಆಗುತ್ತೆ ಅಂತ ಇವತ್ತನ್ನ ಹಾಳು ಮಾಡ್ಕೊಳ್ಳೋದು ಜಾಣ್ತನ ಅಲ್ಲ ಅಲ್ವಾ? ಆರ್ತಿ ಮೇಲೆ ಆರೋಪ ಹೊರಿಸೋಷ್ಟು ನಾವು ಸಣ್ಣ ಜನ ಅಲ್ಲ. ಹೀಗೂ ಆಗೋ ಸಾಧ್ಯತೆಗಳು ಇರುತ್ತಲ್ವಾ? ಹೆಣ್ಮಕ್ಳು ಭದ್ರತೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ನಾಳೆ ನೀನ್ ಜೈಲ್ಗೆ ಹೋದಾಗ ಆರ್ತಿ ಭದ್ರತೆ ಶಶಾಂಕ್ ಆಗ್ಬಾರ್ದಲ್ವಾ? ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸುಳ್ಳು ಹೇಳಿ ನಿಭಾಯಿಸೋಣ.
ಆರ್ತಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನಿನ್ ಮೇಲಿನ ಪ್ರೀತಿಗಿಂತ ಆದಿತ್ಯನಿಗೆ ಒಂದು ಆಸರೆ ಸಿಗುತ್ತೆ ಅಂತ. ಆ ಆಸರೆ ಇಲ್ಲಿ ಸಿಕ್ಲಿಲ್ಲ ಅಂದ್ರೆ ಬೇರೆ ಆಸರೆ ಹುಡುಕೋಬೋದಲ್ವಾ? ಆ ಆಸರೆ ಶಶಾಂಕೆ ಆದ್ರೆ ಶಶಾಂಕ್ ಇಲ್ಲ ಅಂತ ನಿಮ್ಮನ್ನ ಮದ್ವೆ ಆದ್ಲು, ಈಗ ಶಶಾಂಕ್ ಇದ್ದಾನೆ, ನೀವು ಜೈಲ್ನಲ್ಲಿ ಇರ್ತೀರಾ. ನೋಡಿ, ಸುಮ್ಮನೆ ರಾದ್ದಾಂತಗಳಾಗೋದು ಬೇಡ. ನಮಗೂ ಆರ್ತಿ ಮಗು ಕ್ಷೇಮವಾಗಿರ್ಬೇಕು, ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತಾನೆ ಆಸೆ. ಅರ್ಥ ಮಾಡ್ಕೊಳ್ಳಿ ಸೂರ್ಯ. ಆರ್ತಿಗೆ ಈಗಲೇ ಯಾವ ವಿಷಯನೂ ಗೊತ್ತಾಗೋದು ಬೇಡ. ಸೂರ್ಯ, ಹೇಳಿದ್ದನ್ನೇ ಪದೇ ಪದೇ ಹೇಳ್ಬೇಡ ಕಣ. ನನಗೆ ಗೊತ್ತು, ನಿನ್ನ ಮನಸ್ಥಿತಿನೇ ಬೇರೆ, ನನ್ನ ಮನಸ್ಥಿತಿನೇ ಬೇರೆ. ನೋಟ್ ಎಣಿಸೋಷ್ಟು ಸುಲಭವಾಗಿ ಸುಳ್ಳನ್ನು ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡಿರೋ ನಾನು. ಸುಳ್ಳು ಹೇಳೋದು ಮಹಾಪರಾಧ ಅಂತ ತಿಳ್ಕೊಂಡಿರೋ ನೀನು. ಆರ್ತಿ ಒಂದ್ಸರಿ ಸುಳ್ಳು ಹೇಳಿದ್ದಕ್ಕೆ ಅವಳ ಜೊತೆ ಮಾತಾಡೋದನ್ನೇ ಬಿಟ್ಟಿದ್ದೆ. ಸ್ವಲ್ಪ ತಾಳ್ಮೆಯಿಂದ ಇರೋ. ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಅಂದರೆ ಒಂದು ಒಳ್ಳೆ ಉದ್ದೇಶ ಇರಬೇಕಲ್ವಾ? ಅಮ್ಮ, ಪರಿಮಳ, ಇವನು ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಯಾವ್ದು ಸರಿ ಅಂತ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಲಿ. ಬನ್ನಿ ಹೋಗೋಣ. ಸುಳ್ಳು ಹೇಳೋದು ಮಹಾಪರಾಧ ಅಂತ ತಿಳ್ಕೊಂಡಿರೋ ನೀನು. ಆರ್ತಿ ಒಂದ್ಸರಿ ಸುಳ್ಳು ಹೇಳಿದೆ, ಅವ್ರ ಜೊತೆ ಮಾತಾಡೋದನ್ನ ಬಿಟ್ಟಿದೆ. ಸ್ವಲ್ಪ ತಾಳ್ಮೆಯಿಂದ ಇರು. ಎಲ್ಲರೂ ಅದನ್ನೇ ಹೇಳಿದರೆ ಒಂದು ಒಳ್ಳೆ ಉದ್ದೇಶ ಇರಬೇಕಲ್ವಾ? ಅದಿ ಪುಟ, ಬೇಗ ರೆಡಿಯಾಗಿ ಹೋಗೋಣ. ಎಲ್ಲಿಗೆ? ಅಮ್ಮನ ಮನೆ ಕಡೋ. ನಾನ್ ಬರಲ್ಲ. ಪುಟ, ಹಾಗೆಲ್ಲ ಹೇಳ್ಬಾರ್ದು. ಅಲ್ಲಿ ಅಮ್ಮ ನಿಂಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳು ನಿನ್ನ ನೋಡ್ಬೇಕಂತೆ ಕಣ. ನಾನು ಶಶಾಂಕ್ ಜೊತೆ ಮಾಲಿಗೆ ಹೋಗ್ತಾ ಇದ್ದೀನಿ. ಹಂಗೆ ಬರ್ತಾ ಫಿಲಮು ನೋಡ್ಕೊಂಡ್ ಬರ್ತೀವಿ. ಬಾಯ್. ಅಲ್ಲಿಗೆಲ್ಲ ನಾಳೆ ಹೋಗ್ಬೋದಲ್ವಾ? ನಾಳೆ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, ಯಾರು ಬೇಡ ಅನ್ನಲ್ಲ. ಈಗ ಅಮ್ಮನ ಮನೆಗೆ ಹೋಗೋಣ ಬಾ. ಅಯ್ಯೋ ಬಿಡಿ ಅಜ್ಜಿ. ಅಮ್ಮ, ಯಾಕೆ ಒಂದು ಬಲವಂತ ಮಾಡ್ತಾ ಇದೆಯಾ? ನನ್ನ ಜೊತೆ ಬರೋಕ್ಕೆ ತಯಾರಾಗಿದೆ ಅಂತಾನೆ, ಆದ್ರೂ ಏನಕ್ಕೆ ಅವಳ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ? ಅವನು ಇರಬೇಕಾಗಿರೋದು ಅವ್ರ ಅಪ್ಪನ ಮನೆಯಲ್ಲಿ, ಅಂದ್ರೆ ನನ್ನ ಮನೆಯಲ್ಲಿ. ಹಾಗಲ್ಲ ಕಣೋ, ಅಲ್ಲಿ ಆರ್ತಿ ಕಾಯ್ತಾ ಇದ್ದಾಳೆ. ಮಗುನ ಕರ್ಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ದೀನಿ ಕಣೋ. ಹೇಳ್ಬಿಟ್ಟಿದ್ರೆ ಇಷ್ಟು ದಿವಸ ನಾನು ನನ್ನ ಮಗನಿಗೋಸ್ಕರ ಹಂಬಲಿಸ್ತಾ ಇದ್ದೆ. ಅವಳಿಗೇನಾದ್ರೂ ಗೊತ್ತಾಗ್ತಾ ಇತ್ತಾ? ಒಂದು ದಿವಸನಾದ್ರೂ ನಿನ್ನ ಮಗನ ನೋಡು ಅಂತ ಈ ಮನೆಗೆ ಅವಳು ಕರ್ಕೊಂಬಂದಿಲ್ಲ ಇಲ್ಲ ತಾನೆ? ಅವಳಿಗಿಲ್ದಿರೋ ಮಾನವೀಯತೆ ನಾನು ಯಾಕಮ್ಮ ಇಟ್ಕೊಳ್ಳಿ? ಬರೋದೇ ಇವತ್ತು ನಮ್ಮ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ, ಅಲ್ಲಿ ಕಳ್ಸೋಕ್ಕಾಗಲ್ಲ. ಫೋನ್ ಮಾಡಿ ಹೇಳು, ನಾಳೆ ಬೇಕಾದ್ರೆ ಫ್ರೀ ಇದ್ರೆ ಕಳಿಸ್ತೀನಿ. ಹಾಗಲ್ಲ ಶಶಾಂಕ್, ನಾನು ಅವಳಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನೀನು ಹೇಳ್ಬಿಟ್ಟಿದ್ರೆ ನಾನೇನಮ್ಮ ಮಾಡಲಿ? ನಾವು ಟಿಕೆಟ್ ತೊಗೊಂಬಿಟ್ಟಿದ್ದೀವಿ, ಫಿಲಮ್ಗೆ ಹೋಗಲೇಬೇಕು. ಬರೋದೇ, ಸುಮ್ಮನೆ ಇಲ್ಲಿದ್ದು ಮೂಡ್ ಹಾಳು ಮಾಡ್ಕೊಳ್ಳೋದು ಬೇಡ. ನಾಗೇಶ್, ಏನಾಯ್ತು? ಅವಾಗ ಕ್ಲೀನ್ ಮಾಡ್ತಾ ಇದ್ದೆ, ಗ್ಲಾಸ್ ಹೊಡೆದಾಗಿತ್ತು. ಟೆಸ್ಟ್ ಬಿನ್ಗೆ ಎಸೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಯಾರು ಹೊಡೆದಾಕಿದ್ದು? ಯಾರೋ ಗೊತ್ತಿಲ್ಲಮ್ಮ, ರಕ್ತ ಎಲ್ಲ ಆಗಿತ್ತು, ಎಷ್ಟು ವರ್ಷದ್ರು ಹೋಗ್ಲಿಲ್ಲ. ವಿಷಯ ಇನ್ನೇನಿರುತ್ತೆ ಮೇಡಮ್, ಎಲ್ಲ ನಿಮಗೆ ಗೊತ್ತಿರೋದೆ. ಪದೇ ಪದೇ ಹೇಳಿ ನಿಮಗೆ ಯಾಕೆ ಬೇಜಾರು ಮಾಡೋದು ಅಂತ. ಅವ್ರು ಯಾಕೆ ಕಾಲ್ ಮಾಡಿದ್ರು? ಯಾರನ್ನು ಕಳಿಸ್ಬೇಕಂತೆ? ರವಿಯಣ್ಣ ಒಂದು ನೋಟಿಸ್ ಸೈನ್ ಹಾಕ್ಬೇಕಾಗಿತ್ತಂತೆ. ನಾಳೆ 16ನೇ ತಾರೀಕು ಕಳಿಸ್ಕೊಡಿ ಅಂದರು. ಈ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ತಾನೆ? ಈ ಕೇಸಿಂದಲ್ಲ ರವಿಯಣ್ಣ, ಯಾವುದೋ ಹಳೆ ಕೇಸು ಸೈನ್ ಮಾಡಬೇಕಾಗಿತ್ತಂತೆ ಅಷ್ಟೇ. ಆರ್ತಿಯವರೇ, ಅವ್ನು ಫೋನ್ ಮಾಡೋರ್ಗೂ ಕಾಯ್ತಾ ಕೂತ್ಕೊಳ್ಳೋದಕ್ಕಾಗತ್ತಾ? ಅವ್ನು ಫೋನ್ ಮಾಡಿಲ್ಲ ಅಂದರೆ ನಾವೇ ಫೋನ್ ಮಾಡಿ ಮಾತಾಡಿದ್ರೆ ಆಯಿತು. ನೀವು ಹೊರಗೋಗಿ, ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಇವ್ರನ್ನ ಕಳಿಸ್ಕೊಟ್ಟು ನಾನು ಹಾಗೆ ಹೊರಡ್ತೀನಿ.
ಈಗಂತ ದೊಡ್ಡದು ಏನಾಗಿದೆ ಆರ್ತಿ ಅವರೇ? ಆಗಿರೋದು ಸಣ್ಣ ಗಾಯ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅಲ್ಲಿ ಒಂದು ರೀತಿ ಅನ್ಈಸಿನೆಸ್ ಅನಿಸ್ತಾ ಇತ್ತು, ಹಿಂಸೆ ಆಗ್ತಾ ಇತ್ತು. ಎಸ್ ಏನಂದ್ರು? ಏನು ವಿಷಯ ಅಂತೆ? ಅದಾ ಯಾವುದೋ ಹಳೆ ಕೇಸ್ ವಿಷಯವಾಗಿ ಮಾತಾಡೋದಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ಹಳೆ ಕೇಸ್ ಅಂದರೆ? ಅಣ್ಣ ಕರೀತಾರೆ, ಬಂದೆ. ನನಗೆ ಯಾರು ಕರ್ದಂಗೆ ಕೇಳಿಸಿಲ್ಲಲ್ಲ? ನನಗೆ ಕೇಳಿಸ್ತು, ನಿಮಗೆ ಕೇಳಿಸ್ಲಿಲ್ವಾ? ಹಾಂ ಬಂದೆ.